ಮೈನಾ, ನೀವು ನನ್ನ ಜೊತೆಗೆ ಬಂದು ಕಿಡ್ನಾಪ್ ಆಗಿದ್ದ ಜಾಗ ಎಲ್ಲಿ ಅಂತ ತೋರಿಸಿ. ಹಾ ಸರ್. ಅಲ್ಲಿ ಎಲ್ಲಾದ್ರೂ CCTV ಇದೆಯಾ ಅಂತ ನೋಡೋಣ. ಹಾ ಸರ್, ಸರಿ ಸರಿ ಬನ್ನಿ ಸರ್. ಸರ್ ನಾನು ಹೋಗಿರ್ತೀನಿ. ಮೈನಾ ನೀನು ಹೋಗಿರು, ನಾನು ಕಮಿಷನರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಸರಿ ಸರ್. ಏನಾಯ್ತು ಮೈನಾ? ಕಂಪ್ಲೇಂಟ್ ಕೊಟ್ಟಿದೀವಿ ಆನಂದಣ್ಣ. ಪುಷ್ಪಕ್ ಸರ್ ಕಮಿಷನರ್ ಸರ್ನ ನೋಡಕ್ ಹೋಗವ್ರೆ. ಆಮೇಲೆ ಪೊಲೀಸ್ನವರು ಅಲ್ಲಿ CCTV ಏನಾದ್ರು ಆಯ್ತಾ ಅಂತ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಹೋಗೋಣ ಅಂತ ಅನ್ಕೋತಿದೀವಿ. ಹೌದಾ? ಅಲ್ಲಿ CCTV ಇತ್ತಂತ? ಗೊತ್ತಿಲ್ಲ ಆನಂದಣ್ಣ, ಅದಕ್ಕೆ ಅವ್ರು ಬರ್ತೀನಿ ಅಂತ ಹೇಳ್ತಿರೋದು. ಅಲ್ಲ ಮೈನಾ, ಅಲ್ಲಿ CCTV ಇಲ್ಲ ಅಂತಂದ್ರೆ ಧ್ರುವನ್ ಯಾರು ಕಿಡ್ನಾಪ್ ಮಾಡಿದ್ರು ಅಂತ? ಎಲ್ಲೇ ನನ್ ಮಗ? ನಿನ್ನೆ ಕೇಳ್ತಿರೋದು ಎಲ್ಲಿ ಧ್ರುವ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಳ್ಳಿ ತರ ನಿಂತಿದ್ಯಾ? ಅಮ್ಮ, ಅವಳಿಗೆ ಏನ್ ಗೊತ್ತಿರತ್ತೆ ಅಂತ ಅವಳನ್ನ ಕೇಳ್ತಾ ಇದೀರಮ್ಮ. ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೋ. ಇವಳಿಂದಾನೆ ನನ್ ಮಗನ್ ಜೀವನ ಹಾಳಾಗಿದ್ದು. ನೀನು ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಅಮ್ಮ, ನನ್ ಮೈನಾಗ್ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಅವಳಿಗೆ ಬೈಯೋದ್ರಿಂದ. ಅವ್ರು ಬೈಲಿ ಬಿಡಿ. ಅವ್ರು ಬೈಯೋದ್ರಿಂದ ಅವ್ರ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನಾನ್ ಎಷ್ಟು ಬೇಕಿದ್ರು ಬೈಸ್ಕೋತೀನಿ. ನಿನಗ್ ಬೈಯೋದ್ರಿಂದ ನನ್ಗೇನೆ ಸಿಗುತ್ತೆ? ನೀನ್ ನನ್ ಮಗನ್ ಜೀವನ ಕಾಲಿಟ್ಟಾಗಿದ್ದಾನೆ. ನಮ್ಮನೇಲಿ ನೆಮ್ಮದಿ ಶಾಂತಿ ಎಲ್ಲ ಹೊರಟೋಗಿದೆ. ಬರೀ ಕಣ್ಣೀರೇ ತುಂಬಿದೆ ನಮ್ಮನೇಲಿ. ಅತ್ತೆ ದಯವಿಟ್ಟು ಸ್ವಲ್ಪ ಸುಮ್ನಿರಿ ಅತ್ತೆ. ನೀನ್ ಸುಮ್ನೆ ಇರು ತುಳಸಿ. ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಇದ್ದು ನಮ್ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಅಮ್ಮ, ನಾನು ಹೇಳೋದೇ, ನಿನ್ ಬಾಯಿಂದ ನನ್ನ ಅಮ್ಮ ಅಂತ ಮಾತ್ರ ಕರಿಬೇಡ ಇನ್ನೊಂದ್ಸಲ. ನನ್ ಮಗ ಹುಷಾರಿಲ್ದೆ ಮನೇಲಿದ್ದ. ಬಂದವನ್ನ ಕರ್ಕೊಂಡು ಹೋಗಿ ಈಗ ಅವನು ಎಲ್ಲಿದ್ದಾನೆ ಅನ್ನೋ ಹಾಗೆ ಮಾಡ್ಬಿಟ್ಟಿಯಲ್ಲ ನೀನು. ನನ್ ಮಗನ ನಾನೆಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ಅಂತ ನನಗ್ ಗೊತ್ತು. ಒಂದು ದಿನ ಅವನ ಮನ್ಸಿಗೆ ನಾನು ನೋವು ಮಾಡಿರ್ಲಿಲ್ಲ. ಅಂತವನ್ನ ಯಾರ್ಯಾರನೋ ಕರ್ಕೊಂಡ್ ಬಂದು ನನ್ ಮುಂದೆನೆ ಅವನಿಗೆ ಓಡಿಸ್ದಲ್ಲ. ಸರಿನಾ ನೀನ್ ಮಾಡಿದ್ದು? ನ್ಯಾಯನ ಇದು? ನಿನ್ ಸಹವಾಸನೆ ಬೇಡ ಅನ್ಕೊಂಡು ನನ್ ಮಗನ ನನ್ ಮನೇಲಿ ಇಟ್ಕೊಂಡಿದ್ದೆ. ಏನೋ ಮಾಡ್ತೀನಿ ಅಂತ ಕರ್ಕೊಂಡು ಹೋದೆ. ಇವಾಗ ನನ್ ಮಗ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಈ ತಾಯಿ ಸಂಕಟ ನಿನ್ಗೆ ಅರ್ಥ ಆಗುತ್ತಾ ನಿನ್ಗೆ? ಅರ್ಥ ಆಗ್ತೈತಮ್ಮ, ನಿಮ್ ಸಂಕಟ ನಂಗೆ ಅರ್ಥ ಆಗ್ತೈತೆ. ನೋಡಿ, ಧ್ರುವ ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ಕ್ಷೇಮ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು.